ಕೊಡಗು ಜಿಲ್ಲಾ ಮತ್ತು ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಸಹಕಾರ ಸಮಾಜ ಅಕ್ಕನ ಬಳಗ ಇವರ ಆಶ್ರಯದಲ್ಲಿ ಕವಯಿತ್ರಿ ಜಲಜಾ ಶೇಖರ್ ಅವರ ಪ್ರತೀಕ್ಷಾ ಮತ್ತು ವಿಲೋಕನ ಕೃತಿಗಳ ಬಿಡುಗಡೆ ಸಮಾರಂಭ ಮಹಿಳಾ ಸಹಕಾರ ಸಮಾಜದಲ್ಲಿ ನಡೆಯಿತು. ವಿಲೋಕನ ಕೃತಿಯಿಂದ ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತಶಯನ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದವರು, 22 ಲೇಖನಗಳನ್ನು ಹೊಂದಿರುವ ವಿಲೋಕನ ಕೃತಿ ಒಂದು ಸುಂದರ ಪುಸ್ತಕವಾಗಿದ್ದು ವಿವಿಧ ವಿಚಾರಗಳಿದ್ದು ಸಂಗ್ರಹಕ್ಕೆ ಯೋಗ್ಯವಾಗಿದೆ ಎಂದರು. ಹೇಳಿರೋದ್ರಿಂದ ನಿಜಕ್ಕೂ ಕೂಡ ಸ್ವಲ್ಪ ಅಂಜಿಕೆ ಆಗ್ತಾ ಇದೆ ಬಂಧುಗಳೇ. ಗೌತಮ ಬುದ್ಧನ ಸಂದೇಶ, ಬಸವಣ್ಣನವರ ಮಾನವತಾವಾದ, ವಿವೇಕಾನಂದರ ನುಡಿ, ಅಕ್ಕ ಮಹಾದೇವಿಯವರ ತತ್ವ ಪದಗಳು, ನುಡಿಗಳು ಈ ಪುಸ್ತಕದಲ್ಲಿ ಇವೆ. ಬೇರೆ ವಿಚಾರಗಳು ಇದೆ, ಮುಖ್ಯವಾಗಿ ಇದನ್ನು ನಾನಷ್ಟು ಆಯ್ದುಕೊಂಡೆ. ಎಲ್ಲವೂ ಕೂಡ ಚಿಂತನಾ ಯೋಗ್ಯವಾದ, ಸಂಗ್ರಹ ಯೋಗ್ಯವಾದ ವಿಚಾರಗಳನ್ನು ಅವರು ಈ ಪುಸ್ತಕದಲ್ಲಿ ತುಂಬಿದ್ದಾರೆ. ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಮತ್ತು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಅಧ್ಯಕ್ಷತೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ವಹಿಸಿದ್ರು. ವೇದಿಕೆಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಎಸ್ಡಿ ವಿಜೇತ್, ಅಕ್ಕನ ಬಳಗದ ಅಧ್ಯಕ್ಷೆ ಚಂದ್ರಕಲಾ ಗಿರೀಶ್, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಮಾಜಿ ಅಧ್ಯಕ್ಷ ಜೆಸಿ ಶೇಖರ್ ಮತ್ತು ಕೊಡಗು ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಿವಪ್ಪ ಪಾಲ್ಗೊಂಡಿದ್ದರು.